ಸಿಟ್ಟುಗುಟ್ಟುತ್ತಲೇ ಅಟ್ಟವಿಳಿದು ಬಂದ ಹುಡುಗಿ ದಡ್ಡನೆ ಫೋನ್ ಎತ್ತಿ ಕುಕ್ಕಿ ರಾಂಗ್ ನಂಬರ್. ಕ್ಷಣಾರ್ಧದಲ್ಲಿ ಅಂತರ್ಧಾನ. ಮುದುಕಿಗೆ ಅನುಮಾನ, ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ, ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ. ಬಚ್ಚಲಿಗೆ ಹೋಗಿ ನಿಮಿಷ ನಿಂತೆದ್ದ, ಮತ್ತೆ ಹೊರಗೆ ತಲೆ ಇಕ್ಕಿ ಅತ್ತಿತ್ತ ನೋಡಿ ಮೆತ್ತಗೆ ಫೋನಿನ ಬಳಿಗೇ ಬರುತ್ತಾಳೆ. ಅಗೋ, ಅದು ಮತ್ತೆ ಜಣಜಣತ್ಕರಿಸಿ ಅವಳ ಜೀವ ಬಾಯಿಗೆ ಬಂದು ತಡವರಿಸಿ ಎರಡೂ ಕೈಯಲ್ಲಿ ರಿಸೀವರನ್ ಎತ್ತಿ, ಹಲೋ, ನಾನೇ ಕಣ್ರಿ, ಮಾತಾಡ್ರಿ. ಈ ಒಂದು ಪದ್ಯಭಾಗದಲ್ಲಿ ಮುದುಕಿಯ ತಳಮಳವನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಬರುವಂತಹ ಕಠಿಣ ಪದಗಳೆಂದರೆ ಅಟ್ಟ, ಮಹಡಿ, ಅಂತರ್ಧಾನ, ಕಣ್ಮರೆಯಾಗು. ಚಿಟುಗುಟ್ಟುತ್ತಲೇ ಅಂದರೆ ಸಿಡುಕುತ್ತಾ ಅಟ್ಟವಿಳಿದು ಬಂದಂತಹ ಹುಡುಗಿ ಧಡಕ್ಕನೆ ಫೋನನ್ನು ಎತ್ತಿ ರಾಂಗ್ ನಂಬರ್ ಎಂದು ಹೇಳಿ ಕುಕ್ಕಿ ಕ್ಷಣಾರ್ಧದಲ್ಲಿ ಮಾಯವಾಗುತ್ತಾಳೆ. ಮೊಮ್ಮಗಳ ಈ ವರ್ತನೆಯಿಂದ ಮುದುಕಿಗೆ ಅನುಮಾನ ಬರುತ್ತದೆ. ಮುದುಕಿಗೆ ಅನುಮಾನ ಕಾಡುತ್ತದೆ. ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ ಇಲ್ಲವೋ, ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ ಏನೋ. ಒಂದೆರಡು ನಿಮಿಷ ಹೊರಗೆ ಹೋಗಿ ಮತ್ತೆ ತಲೆಯಿಕ್ಕಿ ಇಣುಕಿ ಅತ್ತಿತ್ತ ನೋಡುತ್ತಾ ಮೆಲ್ಲನೆ ಫೋನಿನ ಬಳಿಗೆ ಬರುತ್ತಾಳೆ ಮುದುಕಿ. ಮತ್ತೆ ಫೋನು ರಿಂಗಣಿಸುತ್ತದೆ. ಅವಳ ಜೀವ ಬಾಯಿಗೆ ಬಂದು ತಡೆಯಲಾರದೆ ತಡವರಿಸುತ್ತಾ ಎರಡೂ ಕೈಯಲ್ಲಿ ರಿಸೀವರನ್ನು ಎತ್ತಿ ಹಿಡಿದು, ಹಲೋ, ನಾನೇ ಕಣ್ರಿ, ಮಾತಾಡಿ ಎಂದು ಹೇಳುತ್ತಾಳೆ. ನಾವು ಇಲ್ಲಿ ಮುದುಕಿಯ ತಳಮಳದ ಚಿತ್ರಣವನ್ನು ಕಾಣಬಹುದಾಗಿದೆ. ಪರಸ್ಪರ ಬೇರ್ಪಟ್ಟಿರುವಂತಹ ಕಾರಣಕ್ಕೆ ತಳಮಳ ವ್ಯಕ್ತಪಡಿಸುವಂತಹ ಹಿರಿಯ ಜೀವಗಳೆರಡರ ತೊಯ್ದಾಟವನ್ನು ಇಲ್ಲಿ ಚಿತ್ರಿಸಲಾಗಿದೆ.